ಇನ್ನು ಮುಂಬರುವಂತಹ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳ ಬಗ್ಗೆ ನೋಡಿದ್ದಾದಲ್ಲಿ 18ನೇ ತಾರೀಕು ಬುಧವಾರ ಕುಂಭಕೋಣಂ ಕ್ಷೇತ್ರದಲ್ಲಿ ಅಷ್ಟಭೈರವ ಸಹಿತ ಸ್ವರ್ಣಾಕರ್ಷಣ ಭೈರವ ದೇವಸ್ಥಾನದಲ್ಲಿ ಸ್ವರ್ಣಾಕರ್ಷಣ ಭೈರವ ಹೋಮ ಈ ಒಂದು ಮಾಸಿಕ ಪೂಜೆಯನ್ನು ನಡೆಸ್ತಾ ಇದ್ದೀವಿ. ಇನ್ನು 20ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ನಾಥನ್ ಕೋಯಿಲ್ ದಿವ್ಯದೇಶಂ ದೇವಸ್ಥಾನದಲ್ಲಿ ಚಂಪಕವಲ್ಲಿ ಸಹಿತ ಜಗನ್ನಾಥ ಪೆರುಮಾಳ ಸನ್ನಿಧಾನದಲ್ಲಿ ಲಕ್ಷ್ಮೀ ಸೂಕ್ತ ಹೋಮ ಈ ಪೂಜೆಯನ್ನು ಪ್ರತಿ ಶುಕ್ರವಾರ ಅಂದರೆ ಸಾಪ್ತಾಹಿಕ ಪೂಜೆಯಾಗಿ ನಾವು ನಡೆಸ್ಕೊಡ್ತಾ ಇದ್ದೀವಿ. ಇನ್ನು 20ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಅಷ್ಟಭುಜ ದುರ್ಗಾಭಿಷೇಕವನ್ನು ಸಹ ತುಂಬ ವಿಶೇಷವಾಗಿ ನಡೆಸಲಾಗ್ತಾ ಇದೆ. 23ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಪ್ರದೋಷ ಪ್ರಯುಕ್ತ ಮಹಾನಂದಿ ಅಭಿಷೇಕ ಈ ಪೂಜೆಯನ್ನು ಸಹ ನಡೆಸಲಾಗ್ತಾ ಇದೆ. ಅದೇ 23ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಇಷ್ಟ ಮಹಾಲಿಂಗೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಮಾಸ ಶಿವರಾತ್ರಿ ಪ್ರಯುಕ್ತ ರುದ್ರಾಭಿಷೇಕವನ್ನು ಸಹ ತುಂಬ ವಿಶೇಷವಾಗಿ ನಡೆಸಲಾಗ್ತಾ ಇದೆ. 25ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಅಮಾವಾಸ್ಯೆಯ ಪ್ರಯುಕ್ತ ಪಂಚಮುಖ ಹನುಮಾನ್ ಅಭಿಷೇಕ ಮತ್ತು ಹೋಮ ಇದನ್ನು ಸಂಜೀವನ ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ನಡೆಸಲಾಗ್ತಾ ಇದೆ. 25ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಅಮಾವಾಸ್ಯೆಯ ಪ್ರಯುಕ್ತ ತಿರುವಿಡೈ ಮರುದೂರು ಮಧ್ಯಾರ್ಜುನ ಕ್ಷೇತ್ರದಲ್ಲಿ ಪ್ರತ್ಯಂಗಿರಾ ಹೋಮ ತುಂಬ ವಿಶೇಷವಾಗಿರ್ತಕ್ಕಂಥ ತುಂಬ ನೇಮ ನಿಷ್ಠೆಗಳಿಂದ ನಡೆಸ್ತಕ್ಕಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಇದಾಗಿರುತ್ತೆ. ಈ ಪ್ರತ್ಯಂಗಿರಾ ಹೋಮವನ್ನು ಸುಮಾರು 3-4 ವರ್ಷಗಳಿಂದ ನಾವು ನಡೆಸ್ಕೊಂಡು ಬರ್ತಾನೆ ಇದ್ದೀವಿ. ನಾವು ಬಹಳಷ್ಟು ಜನಗಳಿಗೆ ನೂರಾರು ಸಾವಿರಾರು ಜನಗಳಿಗೆ ಅದ್ಭುತವಾದ ಫಲಿತಾಂಶ ಕೊಟ್ಟಿರ್ತಕ್ಕಂಥ ಒಂದು ದಿವ್ಯವಾದ ಅನುಷ್ಠಾನ ಇದು ಅಂತ ಹೇಳ್ಬೋದು ನಾನು. ಇನ್ನು 25ನೇ ತಾರೀಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಅಮಾವಾಸ್ಯೆಯ ಪ್ರಯುಕ್ತ ಫಲಪಂಚಾಮೃತ ಅಭಿಷೇಕವನ್ನು ಸಹ ನಡೆಸಲಾಗ್ತಾ ಇದೆ. 26ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಶ್ರೀ ವಾಸುಕಿ ನವಗ್ರಹ ಸನ್ನಿಧಾನದಲ್ಲಿ ಪಾಡ್ಯಮಿ ವಿಶೇಷ ನವಗ್ರಹ ಪಂಚಾಮೃತ ಅಭಿಷೇಕವನ್ನು ಸಹ ನಡೆಸ್ಕೊಡ್ತಾ ಇದ್ದೀವಿ. ಇನ್ನು 26ನೇ ತಾರೀಕಿಂದ ಮೊದಲುಗೊಂಡು ಜುಲೈ 4ರವರೆಗೂ ಸಹ ಈಗಾಗಲೇ ನಾನು ತಿಳಿಸ್ಕೊಟ್ಟಿರೋ ಪ್ರಕಾರವಾಗಿ ಕಾಶಿ ವಿಶ್ವನಾಥ ಸ್ವಾಮಿ ದೇವತಾ ಸನ್ನಿಧಾನದಲ್ಲಿ ಅಂದರೆ ಕುಂಭಕೋಣಂ ಕ್ಷೇತ್ರದಲ್ಲಿ 9 ದಿನಗಳ ಪರ್ಯಂತ ಆಷಾಢ ನವರಾತ್ರಿ ಅಂದರೆ ಗುಪ್ತ ನವರಾತ್ರಿ ಪ್ರಯುಕ್ತ ವಾರಾಹಿ ಹೋಮವನ್ನು ನಡೆಸ್ತಾ ಇದ್ದೀವಿ. ಇಲ್ಲಿ 9 ದಿನಗಳು ಸಹ ವಾರಾಹಿ ಹೋಮ ನಡೆಯುತ್ತೆ, ಬಹಳ ವಿಶೇಷವಾಗಿರುವಂಥದ್ದು. ಸೊ ಈ ವಾರಾಹಿ ಹೋಮದಿಂದ ಯಾವ್ಯಾವ ರೀತಿಯಾದಂಥ ಫಲಿತಾಂಶಗಳು ಲಭಿಸುತ್ತೆ, ಯಾವ್ಯಾವ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಒಂದು ಪೂಜೆಯನ್ನು ಮಾಡಿ ವಾರಾಹಿ ದೇವಿಯ ಅನುಷ್ಠಾನವನ್ನು ಮಾಡಿ ವಿಶೇಷವಾದ ಸ್ಥಾನಮಾನಗಳನ್ನು ಯಶಸ್ಸನ್ನು ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಾಳೆಯ ಸಂಚಿಕೆಯಲ್ಲಿ ತುಂಬ ಆಸಕ್ತಿಕರವಾಗಿರುವಂಥ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ತಪ್ಪದೆ ನಾಳೆಯ ಸಂಚಿಕೆಯನ್ನು ವೀಕ್ಷಿಸಿ. ಜೊತೆಗೆ ನಮ್ಮ ಇಷ್ಟೂ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅನ್ನತಕ್ಕಂಥ ಆಸಕ್ತಿ ಯಾರ್ಯಾರಿಗಿರುತ್ತೆ ಎಲ್ಲ ವೀಕ್ಷಕ ಬಾಂಧವರಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ನಮ್ಮ ವೆಬ್ಸೈಟ್ www.astropuja.com ಈ ವೆಬ್ಸೈಟನ್ನು ಸಂದರ್ಶಿಸಿ ಅಥವಾ ನಿಮ್ಮ ತೆರೆಯ ಮೇಲೆ ಬರ್ತಾ ಇರತಕ್ಕಂಥ ಒಂದು ಫೋನ್ ನಂಬರ್ಗಳೇನಿದೆ ಆ ನಂಬರ್ಗಳ ಮೂಲಕ ನಮಗೆ ಕರೆ ಮಾಡಿ, ವಾಟ್ಸ್ಯಾಪ್ ಮೂಲಕ ನಮಗೆ ಸಂದೇಶವನ್ನು ಕಳಿಸಿ. ನಮ್ಮ ಸಹಾಯ ತಂಡ ಸದಾಕಾಲ ಸಿದ್ಧವಾಗಿರ್ತಾರೆ. ಈ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಒದಗಿಸ್ಕೊಡ್ತಾರೆ. ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಒಂದು ಅವಕಾಶವನ್ನು ಸಹ ಕಲ್ಪಿಸ್ಕೊಡ್ತಾರೆ. ನೀವು ಎಲ್ಲೂ ಹೋಗಬೇಕಾಗಿಲ್ಲ, ಕುಳಿತ ಕಡೆಯೇ ಆನ್ಲೈನ್ನಲ್ಲಿ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು. ನೇರ ಪ್ರಸಾರದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಬಹುದು. ನಿಮ್ಮ ಮತ್ತು ನಿಮ್ಮ ಮನೆಯವರ ಹೆಸರಿನಲ್ಲಿ ಸಂಕಲ್ಪ ಮಾಡಲಾಗುತ್ತೆ. ನಿಮ್ಮ ನಕ್ಷತ್ರ, ಗೋತ್ರ, ರಾಶಿ ಇತ್ಯಾದಿಗಳನ್ನೆಲ್ಲವನ್ನು ಸಹ ಹೇಳಿ ನೀವು ಯಾವ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಾ, ಪೂಜಾ ಉದ್ದೇಶವನ್ನು ಸಹ ಹೇಳಿ ಸಂಪೂರ್ಣವಾಗಿ ಶಾಸ್ತ್ರೋಕ್ತವಾಗಿ ಸಂಕಲ್ಪವನ್ನು ಮಾಡ್ತೀವಿ. ಪೂಜೆ ಮುಗಿದ ನಂತರ ಈಗಾಗಲೇ ನಾನು ಹಲವಾರು ಬಾರಿ ತಿಳಿಸ್ಕೊಟ್ಟಿರೋ ಪ್ರಕಾರವಾಗಿ ಕೊರಿಯರ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಪೂಜೆ ಮುಗಿದ 4ರಿಂದ 5 ದಿನಗಳ ಒಳಗಡೆ ಆ ಪೂಜಾ ಪ್ರಸಾದವನ್ನು ಸಹ ನಾವು ನಿಮ್ಮ ಮನೆಗೆ ತಲುಪಿಸ್ಕೊಡ್ತೀವಿ. ಅದು ಯಂತ್ರ ಆಗಿರಬಹುದು, ವಿಭೂತಿ, ಕುಂಕುಮ, ಹೋಮದ ರಕ್ಷೆ, ಭಸ್ಮ, ದಾರ ಇತ್ಯಾದಿ ಏನೇ ಆಗಿರಬಹುದು, ಆ ಪೂಜೆಗೆ ಸಂಬಂಧಪಟ್ಟ ವಿಶೇಷ ವಸ್ತ್ರ ಆಗಿರ್ಬೋದು, ಎಲ್ಲ ಪೂಜಾ ಪ್ರಸಾದವನ್ನು ನಿಮಗೆ ನೀಟಾಗಿ ನಾವು ಪ್ಯಾಕ್ ಮಾಡಿ ಕೊರಿಯರ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೀವಿ. ಸೊ ಈ ಸದವಕಾಶವನ್ನು ಎಲ್ಲ ವೀಕ್ಷಕರು ಸದ್ಬಳಕೆ ಮಾಡ್ಕೋಬೇಕು ಅನ್ನೋದು ಮತ್ತೊಮ್ಮೆ ನಾವು ಮಾಡ್ತಾ ಇರತಕ್ಕಂಥ ವಿನಂತಿ ಆಗಿರುತ್ತೆ.